ಏನಿವತ್ತು ಬಿಹಾರ ಒಳಗ ಘಟನೆ ನಡೆದದಲ್ಲ, ನಿತೀಶ್ ಕುಮಾರ್ ಅವ್ರು ಮಾಡಿದಂತ ಘಟನೆ, ಅವ್ರು ಮಾಡಿದಂತ ಆಕ್ಷನ್ ಏನದ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವೇನ್ ಹಾಕೋತೀವಿ ಬಿಡ್ತೀವಿ ಅದು ನಮ್ ಇಷ್ಟದ ವಿಷಯ. ಅದು ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ಲಿ. ನಾವ್ ಹಿಜಾಬ್ ಹಾಕೋತೀವೋ, ನಾವ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೋತೀವೋ, ಸೀರೆ ಹಾಕೋತೀವೋ, ಚೂಡಿದಾರ್ ಹಾಕೋತೀವೋ, ಅದು ನಮಗ್ ಇಷ್ಟಪಟ್ಟಿದ್ದು. ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಇದನ್ನ ಹಾಕೋಬ್ಯಾಡ್ರಿ ಅಂತ ಹೇಳಲಿಕ್ಕೆ ನೀವ್ಯಾರು? ನಮ್ಮ ಸಂವಿಧಾನ ನಮಗ ಹಕ್ಕು ಕೊಟ್ಟದ, ನಿಮ್ಗೆ ಇಷ್ಟವಾದದ್ದನ್ನ ನೀವು ಹಾಕೋಬಹುದು ಅನ್ನೋದನ್ನ. ಆ ಸಂವಿಧಾನದ ಒಳಗಿರುವಂತ ಮೂಲ ತತ್ವವನ್ನ ಏನ್ ನೀವು ತೆಗೆದು ಹಾಕ್ಲಿಕ್ಕೆ ಹೊಂಟಿರಲ್ಲ, ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಿಮ್ ಕೆಲ್ಸ ಏನಿತ್ತು? ನಿತೀಶ್ ಕುಮಾರ್ ಅವ್ರ ಕೆಲ್ಸ ಏನಿತ್ತು ಅವತ್ತು? ಅವ್ರು ಕೊಡಂತಹ ಅಪಾಯಿಂಟ್ಮೆಂಟ್ ಲೆಟರ್ ಆ ಹೆಣ್ಮಗಳ ಕೈಗೊಳಗ್ ಕೊಟ್ರು ಮುಗ್ದೋಗಿತ್ತು ಅದ್ ಕೆಲ್ಸ ಅಷ್ಟೇ. ಅವ್ರು ಹಿಜಾಬ್ ಹಾಕೊಂಡ್ ಬಂದಿದ್ರು, ಇರ್ಲಾರ್ದೆ ಬರ್ತಿದ್ರು, ಅದು ಅವ್ರ ಇಷ್ಟದ ವಿಷಯ. ಆದ್ರೆ ನೀವು ತೆಗೀರಿ ಅಂತ ಅಷ್ಟೆಲ್ಲಾ ಮೀಡಿಯಾಗಳ ಮುಂದೆ ಅವ್ರ ಹಿಜಾಬ್ ತೆಗಿಲಿಕ್ಕೆ ಹೋಗಿದ್ದದಲ್ಲ, ಅದು ತೀವ್ರವಾಗಿ ಖಂಡಿಸ್ತೀವಿ ನಾವು. ಈ ಘಟನೆ ಈ ಬಿಜೆಪಿ ಅವ್ರ ತಲಿಯೊಳಗಿರಂತ ಮನುಸ್ಮೃತಿ ತಲಿ ಅದಲ್ಲ, ಅದು ಎತ್ತಿ ತೋರಿಸ್ಲಿಕ್ಕತ್ತದ. ಇದು ಮನುಸ್ಮೃತಿ ಏನ್ ಹೇಳ್ತದ? ಒಬ್ಬ ಮಹಿಳೆ ಮನಿಯೊಳಗ್ ಕೂತಿರ್ಬೇಕು, ಅಪ್ಪ ಗಂಡ ಮಗನ ಮಾತು ಕೇಳ್ಕೊಂಡು ಬರೇ 4 ಗೋಡೆ ಒಳಗ್, ಅಡ್ಗಿ ಮನಿ ಒಳಗೆ. 4 ಗೋಡೆ ಅಂದ ತಕ್ಷಣ ಅದು ಆ ಮನಿ ಒಳಗಿಂದ ಬೇರೆ ಯಾವ ರೂಮ್ ಅಲ್ಲ, ಅಡ್ಗಿ ಮನಿ ಒಳಗೆ ಕೂಡ್ಬೇಕು ಅನ್ನಂತ ಮನುಸ್ಮೃತಿ ಹೇಳ್ತಿರುವಂತ ವಿಚಾರಗಳನ್ನ ತಲಿ ಒಳಗೆ ಇಟ್ಕೊಂಡಿರೋರು ಇವರೆಲ್ಲ. ಅಂತ ವಿಚಾರಗಳನ್ನ ಇಟ್ಕೊಂಡಿರೋರಿಗೆ ನಾವಿವತ್ತು ಹೇಳ್ತೀವಿ, ನಮ್ಮ ಇಷ್ಟ ಬಂದಿದ್ದ ಡ್ರೆಸ್ ನಾವು ಹಾಕೋತೀವಿ, ಅದನ್ನ ಕೇಳಲಿಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಮ್ಮ ಹಿಜಾಬ್ ಮೇಲೆ ಕೈ ಹಾಕೋದು ಅಂದ್ರೆ ಏನ್ ಬೇರೆ ಯಾರೋ ಹೇಳ್ತಿದ್ರಂತ, ಏನ್ ಬರೀ ಹಿಜಾಬ್ ಅದ ಅಲ್ರಿ, ಇಷ್ಟ ಎಳ್ದಿದ್ದಕ್ಕೆ ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ಲಿಕತ್ತೀರಿ ಅಂದ್ರ, ನಮ್ಮ ಮನಿಯೊಳಗಿರೋ ಹೆಣ್ಮಕ್ಳ ಸೀರೆ ಮ್ಯಾಲ ಸೆರಗ್ ಮೇಲೆ ಕೈ ಹಾಕಿದ್ರೆ ಏನ್ ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತೀರ ನೀವು? ನಿಮ್ಮ ಮನಿ ಹೆಣ್ಮಕ್ಳು, ನಿಮ್ಮ ಮಕ್ಕಳು ಹಾಕೊಳ್ಳುವಂತ ಚೂಡಿದಾರ್ ಹಾಕೊಂಡಾಗ ದುಪಟ್ಟ ಯಾರೋ ರಸ್ತೆ ಒಳಗೆ ಎಳೆದು ಹೋಗ್ತಾರ ಅಂತಂದ್ರ ಅದು ಸಣ್ಣ ವಿಷಯನ? ಯಾವ ಮನಸ್ಥಿತಿಲಿಂದ ಇವತ್ ನೀವು ಮಾತಾಡ್ಲಿಕತ್ತೀರಿ? ಹಿಜಾಬ್ ಆಗ್ಲಿ, ನಮ್ಮ ಸೀರೆ ಆಗ್ಲಿ, ಅನೇಕ ಜನ ಮಹಿಳೆಯರು ಸೀರೆ ಹಾಕೊಂಡು ಗುಂಗಟ್ ಬಿಡ್ತಾರ ಮುಖ ಕಾಣಿಸ್ಲಾರ್ದ, ಅದು ಅವ್ರ ವಿಷಯ, ಅವ್ರ ಇಷ್ಟದ ಪ್ರಕಾರ ಹಾಕೋತಾರ. ಇದನ್ನೇ ಹಾಕ್ಬೇಕು, ಇದನ್ನ ಹಾಕಬಾರ್ದು ಅಂತ ಹೇಳೋ ಹಕ್ಕು ನಿತೀಶ್ ಕುಮಾರ್ಗಾಗ್ಲಿ ಇನ್ ಯಾರಿಗೆ ಆಗ್ಲಿ ಈ ಹಕ್ಕು ಸಂವಿಧಾನ ಕೊಟ್ಟಿಲ್ಲ. ನಾವು ಈ ಹಕ್ಕು ಯಾರಿಗೂ ಕೊಡಂಗಿಲ್ಲ. ನಮಗಿಷ್ಟ ಬಂದಿದ್ದ ನಾವು ಹಾಕೋತೀವಿ. ಇವರ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋ ವಿಷಯ ಅದ ಅಲ್ರಿ, ಇದಕ್ಕ ಅವರು ನಮ್ಮ ಹತ್ರ ಅಂತೀವಲ್ಲ, ಸತ್ನಾಗ ಎಳ್ಕಾಳ್ ನೀರ್ ಬಿಡೋದ್ ಅಂತಾರಲ್ಲ, ಹಂಗದ ಇವ್ರ ಮಾತಷ್ಟೇ. ಬರೀ ಹೇಳಲಿಕ್ಕೆ ಅವ್ರಿಗೆ ಎಲೆಕ್ಷನ್ ಬಂದಾಗ ಅಜೆಂಡಾಗಳು ಬೇಕು, ಅವ್ರಿಗೆ ಸ್ಟೇಟ್ಮೆಂಟ್ಗಳು ಬೇಕಷ್ಟೇ. ಅದನ್ನ ನಾವು ಲಾಗು ಮಾಡ್ತೀವೋ ಬಿಡ್ತೀವೋ. ಇದೇ ಕೇಂದ್ರದ ಬಿಜೆಪಿ ಸರ್ಕಾರ ಕುರ್ಚಿ ಬರಕ್ಕಿನ ಮುಂಚೆ ಏನ್ ಹೇಳ್ತು? ನಾವು ಯುವ ಜನರಿಗೆ ಪ್ರತಿ ವರ್ಷ 2 ಕೋಟಿಯಷ್ಟು ನೌಕರಿ ಕೊಡ್ತೀವಿ. ಪ್ರತಿ ವರ್ಷ ಬಿಡ್ರಿ, ಇಡೀ 10 ವರ್ಷದಾಗ 2 ಲಕ್ಷ ಅಲ್ಲ, 20,000ದಷ್ಟು ನೌಕರಿನೂ ಕೊಟ್ಟಿಲ್ಲ ಇವರು. ಇದ್ದ ನೌಕರಿಗಳನ್ನ ತೆಗೆಯುವಂತ ಕಾನೂನುಗಳನ್ನ ತರುವಂಗ್ ಮಾಡ್ಲಿಕತ್ತಾರ. ಇವತ್ತು ಮನರೇಗಾ ನೋಡ್ಲಿಕತ್ತೀವಿ ನಾವು. ಗ್ರಾಮೀಣ ಲೋಕದೊಳಗ, ಗ್ರಾಮೀಣದೊಳಗ ಕೃಷಿ ಕಾರ್ಮಿಕರಿಗಾಗ್ಲಿ ರೈತರಿಗಾಗ್ಲಿ ಅವರ ಹೊಲದ ಕೆಲಸ ಬಿಡುವ ಸಂದರ್ಭದಲ್ಲಿ ಅವ್ರ ಹೊಟ್ಟೆ ತುಂಬಿಕೊಳ್ಳಿಕ್ ಇರುವಂತ ಕಾನೂನು ಅದು. ಆ ಕಾನೂನನ್ನೇ ತೆಗೆದು ಇವತ್ತು ವಿಜಿ ರಾಮ್ಜಿ ಅನ್ನಂಥದ್ದು ಹೊಸ ಮಸೂದೆಯನ್ನು ತರ್ಲಿಕ್ಕೆ ಹೊಂಟಾರ. ಇವರ ಅಜೆಂಡಾ ಇರೋದು, ನಾ ಏನ್ ಮಾತಾಡಿದ್ರ ನಾ ಕುರ್ಚಿ ಮೇಲೆ ಬಂದು ಕೂಡ್ತೀನಿ, ನನಗೆ ಓಟ್ ಹೆಂಗ್ ಬೀಳ್ತಾವ ಎಲೆಕ್ಷನ್ ಮಾತ್ರ ಇವ್ರದ್ದು ತಲೆ ಓಡ್ತದೆ ವಿನಃ ಯಾವ ರಾಮ ಬಗ್ಗೆ ಮಾತಾಡ್ತಾರ ಇವತ್ತು, ಯಾವ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತಾರ, ಇವನ್ನೆಲ್ಲ ಅವರು ತಮಗ್ ಬೇಕಾದಂಗ ಎಲೆಕ್ಷನ್ ಮಾತ್ರ ಬಳಸ್ಕೊಳ್ಳಿಕತ್ತಾರ. ಯಾರದೇ ಅಭಿವೃದ್ಧಿ ಆಗ್ಲಿ, ಈ ಕಡೆ ರೈತರದಾಗ್ಲಿ, ಯುವ ಜನರದಾಗ್ಲಿ, ಮಹಿಳೆಯರದಾಗ್ಲಿ, ಮಕ್ಕಳದಾಗ್ಲಿ, ಯಾವ ಅಭಿವೃದ್ಧಿ ಬಗ್ಗೆನೂ ಇವರಿಗೆ ತಲೆ ಒಳಗ ಒಂಚೂರು ವಿಚಾರ ಇಲ್ಲ. ನಿಜವಾಗ್ಲೂ ಹಂಗಿರ್ತಿತ್ತು ಅಂದ್ರ ಏನಿವತ್ತು ಬಡತನದ ರೇಖೆ ಬಗ್ಗೆ ಮಾತಾಡ್ತೀವಿ, ಯಾವ ಹಂತಕ್ಕೆ ಬಂದ್ ನಿಂತದ ಅನ್ನೋದನ್ನ ನಮ್ಮ ಎದುರು ಸಬೂತುಗಳವ ಇವ್ರದ್ದು. ಏನಿವತ್ತು ನಿರುದ್ಯೋಗಿಗಳು ದಿನೇ ದಿನೇ ಹೆಚ್ಚಾಗ್ಲಿಕತ್ತಾರ. ಯಾವ ಮನರೇಗಾ ಗ್ರಾಮೀಣಕ್ ಮಾತ್ರ ಸಂಬಂಧಪಟ್ಟಿದ್ದು, ನಗರಕ್ಕೂ ತಗೊಂಡ್ ಬರ್ರಿ ಅಂತ ಇವತ್ ನಾವೆಲ್ಲರೂ ಹೋರಾಟ ಮಾಡ್ಲಿಕತ್ತೀವಿ. ಆದ್ರೆ ಅದ್ರ ಬಗ್ಗೆ ಇವ್ರಿಗೆ ವಿಚಾರ ಇಲ್ಲ. ಇವ್ರಿಗೆ ಹಿಜಾಬ್ ಬಗ್ಗೆ ಮಾತಾಡೋದದ, ನಮ್ಮ ಸೀರೆ ಉಟ್ಕೊಳ್ಳೋ ಬಗ್ಗೆ, ನಮ್ ಡ್ರೆಸ್ ಬಗ್ಗೆ, ಅವ್ರ ಜೀನ್ಸ್ ಹಾಕೋತಾರ, ಅವ್ರ ಸ್ಕರ್ಟ್ ಹಾಕೋತಾರ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಟೈಮ್ ಅದ ವಿನಃ ಅಸೆಂಬ್ಲಿ ಒಳಗ ಒಂದೇ ಮಾತರಂ ಬಗ್ಗೆ 10 ತಾಸು ಮಾತಾಡ್ಲಿಕ್ಕೆ ಇವರಿಗೆ ಟೈಮ್ ಅದ. ಆದ್ರೆ ನಿರುದ್ಯೋಗಿಗಳ ಸ್ಥಿತಿ ಏನದ? ನಮ್ಮ ಸಾಲ ಹೆಚ್ಚಾಗಿ ಸುಸೈಡ್ ಮಾಡ್ಕೊಳ್ಳೋಂತ ಸ್ಥಿತಿ ಬರೇ ರೈತರಿಗೆಲ್ಲ, ಇವತ್ತು ಯುವ ಜನರಿಗೂ ಇವ್ರು ತಂದಿಟ್ಟಾರ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಟೈಮ್ ಇಲ್ಲ. ಆದ್ರೆ ಈ ಅನಾವಶ್ಯಕ ಬೇಡವಾಗಿರೋಂತ ಅನೇಕ ವಿಷಯಗಳ ಬಗ್ಗೆ ಏನ್ ಮಾತಾಡ್ಲಿಕ್ಕತ್ತಾರ, ಅದನ್ನ ಬಿಟ್ಟು ನಿಜವಾಗ್ಲೂ ಯಾವ ಕೆಲ್ಸಕ್ಕೆ ನಿಮಗಲ್ಲಿ ಜನ ಕೂಡ್ಸ್ಯಾರ ಅದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ರಿ, ಅದ್ರ ಬಗ್ಗೆ ಕೆಲಸ ಮಾಡ್ರಿ. ಏನ इनके दिमाग में जो है वही बाहर आएगा.
हम बोलते हैं ना जो ये मन की बात बोलते हैं, तो इनके मन में सिर्फ मनुस्मृति है, हमारा संविधान नहीं है इनके मन में। इसीलिए बीच में एक बार मिनिस्टर लोगों ने बोला था हम संविधान हटाएंगे, इस पैमाने पे वहाँ उस तरफ प्रोटेस्ट हो गया, तो वो बात उन्होंने कम कर दिया है। पर उनके दिमाग में ये है सिर्फ कवर रहेगा संविधान का, सिर्फ उसके ऊपर नाम रहेगा बाबा साहब अम्बेडकर का, पर अंदर के जो कानून है वो खोखले बनाते जा रहे हैं। ಅವ್ರನ್ನ ಕುರ್ಚಿಲಿಂದ ಇಳಿಸ್ಬೇಕು, ಅವ್ರನ್ನಷ್ಟೇ ಅಲ್ಲ ಈ ಬಿಜೆಪಿ ಸರ್ಕಾರವನ್ನೇ ಕುರ್ಚಿಲಿಂದ ಇಳಿಸ್ಬೇಕು. ಇವ್ರ ತಲೆ ಒಳಗೆ ಇವತ್ತು ನಿತೀಶ್ ಕುಮಾರ್ ಇದಾರೆ, ನಾಳೆ ಇನ್ನೊಬ್ರು ಬರ್ತಾರ, ನಾಡ್ದು ಇನ್ನೊಬ್ರು ಬರ್ತಾರೆ. ಇವ್ರ ತಲೆ ಒಳಗ ಇರೋದು ಅದೇ ಅಲ್ಲ ವಿಷಯ. ನೀವು ಆ ವಿಷಯವನ್ನ ಕಿತ್ತು ವಸೀಲಿಲ್ಲ ಅಂತಂದ್ರ ಇವತ್ತೇನು ಅಲ್ಲಿ ನಡೆದುದು ನಾಳೆ ನಮ್ಮ ಮನಿತನ ಬರ್ತದೆ ಇದು ವಿಷಯ. ಹಂಗಾಗಿ ಇಂಥ ವಿಚಾರಧಾರೆಗಳನ್ನ ಇಟ್ಕೊಂಡಿರೋಂಥವ್ರನ್ನ ಮೊದ್ಲು ಕುರ್ಚಿಲಿಂದ ಇಳಿಸ್ರಿ. ಕುರ್ಚಿಲಿಂದ ಇಳಿಸಿ ನಿಜವಾಗ್ಲೂ ಯಾರು ಜನರ ಸಲುವಾಗಿ ಹೋರಾಟ ಮಾಡ್ತಾರ, ಜನರ ಸಲುವಾಗಿ ಕೆಲಸ ಮಾಡಂತವ್ರು ಯಾರು ಇರ್ತಾರ ಅವ್ರನ್ನ ನಾವು ಕುರ್ಚಿಗೆ ಏರಿಸುವಂಗ ನಮ್ಮ ಜನ ನಿಮ್ಮ ಓಟ್ಗಳನ್ನ ಮಾರಾಟ ಮಾಡ್ಕೊಳ್ಳಾರ್ದೆ ನಿಜವಾಗ್ಲೂ ನಮ್ಮಗಳ ಅಭಿವೃದ್ಧಿ ಆಗ್ಬೇಕು ಅಂದ್ರ ನಾವು ನಮ್ಮ ಓಟ್ಗಳನ್ನ ಮಾರಾಟ ಮಾಡ್ಕೊಳ್ಳಾರ್ದೆ ನಾವಿವತ್ತು ಯೋಚನೆ ಮಾಡಬೇಕು ಅನ್ನೋದು